ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ದಿನಕ್ಕೊಂದು ಯೋಜನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರೋಗ್ರಾಮ್ ಅಂತಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಈ ಒಂದು ಪ್ರೋಗ್ರಾಮ್ನ ಕನೆಕ್ಟ್ ಮಾಡಬೇಕಾಗಿರುವಂತಹ ಒಂದು ವರ್ಡ್ ಅಂತಂದರೆ ಇರಿಗೇಷನ್ ಅಥವಾ ನೀರಾವರಿ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಇರಿಗೇಷನ್ಗೆ ನಾವು ಹೆಚ್ಚು ಸಪೋರ್ಟನ್ನು ಮಾಡೋದ್ರ ಮುಖಾಂತರ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ಬೋದು. ಜೊತೆಗೆ ಫಾರ್ಮರ ಒಂದು ಇನ್ಕಮನ್ನು ಸಹ ಇವತ್ತು ಎನ್ಹ್ಯಾನ್ಸ್ ಮಾಡಬಹುದಾಗಿದೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಒಟ್ಟಾರೆಯಾಗಿ ಕಾಂಪೋನೆಂಟ್ಸ್ಗಳು ಏನಿದಾವಲ್ಲ ಅದು ತುಂಬ ಇಂಪಾರ್ಟೆಂಟು. ಡೈರೆಕ್ಟಾಗಿ ಕಾಂಪೋನೆಂಟ್ಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ನಾವು ಇವತ್ತು ಕಾಂಪೋನೆಂಟ್ಸ್ ಮೇಲೂ ಸಹ ಫೋಕಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಅನ್ನುವಂಥದ್ದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಮೊದಲು ನಾವು ಇರಿಗೇಷನ್ ಅಂದರೆ ಏನು ಅಥವಾ ನೀರಾವರಿ ಅಂದರೆ ಏನು ಅಂತ ಬೇಸಿಕ್ ಲೆವೆಲಲ್ಲಿ ಫ್ಯೂ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಯಾವುದೇ ಒಂದು ಸಾಯಿಲ್ಗೆ ಅಥವಾ ಅಗ್ರಿಕಲ್ಚರ್ ಫೀಲ್ಡ್ಗೆ ಇವತ್ತು ಆರ್ಟಿಫಿಷಿಯಲ್ ಆಗಿ ನಾವು ವಾಟರನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವೊಂದಿಷ್ಟು ಸರ್ತಿ ರೇನ್ ವಾಟರ್ ರಿಸೋರ್ಸ್ ಇರಲ್ಲ. ಸೊ ಸ್ಕೇರ್ಸಿಟಿ ಇರುತ್ತೆ, ಡ್ರೈ ಏರಿಯಾಗಳಿರುತ್ತೆ. ಆ ಒಂದು ಡ್ರೈ ಏರಿಯಾಗಳಲ್ಲಿ ನಾವು ವಾಟರನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದರಿಂದ ನಾವು ಅಗ್ರಿಕಲ್ಚರಲ್ಲಿ ಪ್ಲ್ಯಾಂಟ್ಸ್ಗಳನ್ನು ಗ್ರೋ ಮಾಡ್ಬೋದು. ಸೊ ವಾಟರ್ನ ಎಫಿಷಿಯನ್ಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಈ ಒಂದು ಟೈಮಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ವಾಟರ್ನ ಅಪ್ಲೈ ಮಾಡ್ತೀವಲ್ಲ, ಇದಕ್ಕೆ ನಾವು ಇರಿಗೇಷನ್ ಅಥವಾ ನೀರಾವರಿ ಅಂತ ಕರಿತಾ ಇದ್ದೀವಿ. ಸೊ ಮೇನ್ ಐಡಿಯಾ ಏನಿವತ್ತು ಇರಿಗೇಷನ್ ಸಿಸ್ಟಮಲ್ಲಿ ಅಗ್ರಿಕಲ್ಚರ್ ಕ್ರಾಪನ್ನು ಗ್ರೋತ್ ಮಾಡೋದಕ್ಕೋಸ್ಕರ ನಾವು ಇರಿಗೇಷನನ್ನು ಹಾಗೂ ಕಡಿಮೆ ಪ್ರಮಾಣದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಾವು ವಾಟರನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಹೆಚ್ಚಿನ ಪ್ರೊಡಕ್ಟಿವಿಟಿಯನ್ನು ಪಡೆಯೋದು ಇದರ ಒಂದು ಉದ್ದೇಶ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಿಮಗೆ ಇವಾಗ ಇರಿಗೇಷನ್ ಅಥವಾ ನೀರಾವರಿ ಅಂದರೆ ಕ್ಲಿಯರ್ ಆಯ್ತಲ್ಲ. ಇನ್ನು ಟೈಪ್ಸ್ ಆಫ್ ಇರಿಗೇಷನಲ್ಲಿ ಯಾವ್ಯಾವ ಕನ್ಸಿಡರ್ ಮಾಡಬೇಕು, ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಒಂದೊಂದು ಟೈಪಲ್ಲಿ ನಾವು ಕನ್ಸಿಡರ್ ಮಾಡುವಂಥದ್ದು. ವೆಲ್ ಆ್ಯಂಡ್ ಟ್ಯೂಬ್ ವೆಲ್ ಅನ್ನು ಫಸ್ಟ್ ಕನ್ಸಿಡರ್ ಮಾಡಿದಾಗ ಇದರಲ್ಲಿ ನಾವು 3 ಟೈಪನ್ನು ಮ್ಯಾಕ್ಸಿಮಮ್ ಆಗಿ ನೋಡ್ತೀವಿ. ಶಾಲೋ ಇರುತ್ತೆ, ಡೀಪ್ ಆಗಿರುವಂಥ ಟ್ಯೂಬ್ವೆಲ್ಸ್ಗಳಿದ್ದಾವೆ, ಹಾಗೂ ಆರ್ಟಿಸನ್ ಟ್ಯೂಬ್ಸನ್ನು ಸಹ ಟ್ಯೂಬ್ವೆಲ್ ಅಂತಲೂ ಸಹ ಕನ್ಸಿಡರ್ ಮಾಡ್ತೀವಿ. ಮೇಜರಾಗಿ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ UP, ಬಿಹಾರ್, ತಮಿಳುನಾಡು ಈ ರೀತಿಯಾದಂಥ ಏರಿಯಾಗಳಲ್ಲಿ ವೆಲ್ ಆ್ಯಂಡ್ ಟ್ಯೂಬ್ವೆಲ್ಗಳು ಜಾಸ್ತಿಯಾಗಿ ಸ್ಪ್ರೆಡ್ ಆಗಿದೆ ಅನ್ನುವಂಥದ್ದು. ಇದರ ಮೆರಿಟ್ಸ್ ಏನಂತಂದರೆ ತುಂಬ ಚೀಪೆಸ್ಟ್ ಆಗಿರುತ್ತೆ, ಸಿಂಪ್ಲೆಸ್ಟ್ ಆಗಿರುತ್ತೆ ಮತ್ತು ಡ್ರಾಟ್ ಕಂಡೀಷನ್ಸಲ್ಲಿ ನಾವು ರಿಲಯಬಲ್ ಮಾಡ್ಬೋದು. ಈ ಒಂದು ರಿಸೋರ್ಸ್ ಏನಿದೆಯಲ್ಲ ವೆಲ್ ಆ್ಯಂಡ್ ಟ್ಯೂಬ್ವೆಲ್ಲಲ್ಲಿ ನಾವು ರಿಲೈ ಮಾಡ್ಬೋದು ಅನ್ನುವಂಥದ್ದು. ಮೆರಿಟ್ಸ್ ಅಂತಂದರೆ ತುಂಬ ಲಿಮಿಟೆಡ್ ಏರಿಯಾನಲ್ಲಿ ಇರಿಗೇಷನ್ಸ್ ಮಾಡೋಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಲಾರ್ಜ್ ಸ್ಕೇಲಲ್ಲಿ ನಾವು ಮಾಡಲಿಕ್ಕಾಗಲ್ಲ. ವೆಲ್ ಆ್ಯಂಡ್ ಟ್ಯೂಬೆಲ್ ಏನಿರುತ್ತಲ್ಲ ಸ್ಮಾಲ್ ಏರಿಯಾಗೆ ಲಿಮಿಟೆಡ್ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಇನ್ನು ಕ್ಯಾನಲ್ ಇರಿಗೇಷನ್ ಸಿಸ್ಟಮ್ ನಡಿನಲ್ಲಿ ಮೇಜರಾಗಿ ನಾವು ಕ್ಯಾನಲ್ ಸಿಸ್ಟಮ್ ಎಲ್ಲಿ ನೋಡ್ತೀವಿ ಅಂತಂದರೆ ಪಂಜಾಬ್, UP, ಹರಿಯಾಣ ಈ ಪ್ರದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಕ್ಯಾನಲ್ ಸಿಸ್ಟಮ್ ಯಾವ ಏರಿಯಾಗಳಲ್ಲಿ ಮೇಜರಾಗಿ ಕಂಡು ಬರುತ್ತೆ ಅಂತಂದರೆ ಲೋ ಲೆವೆಲ್ ರಿಲೀಫ್ ಇರೋಂಥ ಜಾಗ್ರಫಿಕಲ್ ಲೊಕೇಶನ್ ಇರ್ಬೋದು ಮತ್ತು ಡೀಪ್ ಫರ್ಟೈಲ್ ಸಾಯಿಲ್ಸ್ಗಳಲ್ಲಿ ಕ್ಯಾನಲ್ ಇರಿಗೇಷನ್ನು ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಮೆರಿಟ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು ಅಂತಂದರೆ ಇದು ಪೆರಿನಿಯಲ್ ಇರಿಗೇಷನ್ಸ್ಗೆ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ. ಅಂದರೆ ನಾರ್ಮಲಾಗಿ ಮಳೆ ಬರ್ತಿರುತ್ತಲ್ಲ ಆ ಏರಿಯಾಗಳಲ್ಲಿ ನಾವು ಕ್ಯಾನಲ್ ಸಿಸ್ಟಮನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ನಾವು ಹೆಚ್ಚು ಬೆನಿಫಿಟನ್ನು ಪಡ್ಕೋಬೋದು ಅನ್ನುವಂಥದ್ದು. ಸೊ ಯಾವಾಗ ವಾಟರ್ ಬೇಕು ಅಥವಾ ಯಾವಾಗ ಇರಿಗೇಷನ್ ಸಿಸ್ಟಮ್ ವರ್ಕಿಂಗ್ ಇರುತ್ತೆ ಆ ಟೈಮಲ್ಲಿ ನಾವು ವಾಟರನ್ನು ಕ್ಯಾನಲ್ ಸಿಸ್ಟಮಿಂದ ಯೂಸ್ ಮಾಡ್ಕೋಬೋದು. ಮೇಜರಾಗಿ ಪೆರಿನಿಯಲ್ ಇರಿಗೇಷನ್ಸ್ ಅನ್ನುವಂಥದ್ದನ್ನು ಕ್ಯಾನಲ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಡಿಮೆರಿಟ್ಸ್ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಹೆಚ್ಚಾಗಿ ಕ್ಯಾನಲ್ಗಳು ಫುಲ್ ಆಗಿ ಓವರ್ಫ್ಲೋ ಆಗುವಂಥ ಸಿಚುವೇಶನ್ಸ್ ಇರ್ಬೋದು. ಅದು ಒಂದು ಡಿಮೆರಿಟ್ ಅಂತ ನಾವು ಕ್ಯಾನಲ್ ಸಿಸ್ಟಮ್ ನಡಿನಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಯಾಕೆಂದರೆ ರೇನಿ ಸೀಸನಲ್ಲಿ ಮೇಜರಾಗಿ ನಾವು ನೋಡಿದಾಗ ಕ್ಯಾನಲೆಲ್ಲ ತುಂಬ ಆಗಿಬಿಟ್ಟು ಅಗ್ರಿಕಲ್ಚರ್ ಫೀಲ್ಡ್ಗೆ ಓವರ್ಫ್ಲೋ ಆಗುವಂಥ ಒಂದು ಸಿಚುವೇಶನ್ ಸಹ ಕ್ರಿಯೇಟ್ ಆಗ್ಬೋದು. ಕ್ಯಾನಲ್ ಸಿಸ್ಟಮ್ನ ಒಂದು ಮೇಜರ್ ಆಗಿರುವಂಥ ಡಿಮೆರಿಟ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಟ್ಯಾಂಕ್ ಇರಿಗೇಷನ್ 3ನೇ ಟೈಪಲ್ಲಿ ಟ್ಯಾಂಕ್ ಇರಿಗೇಷನನ್ನು ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ಸ್ಟೋನ್ಗಳನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ಸ್ಕ್ವೇರ್ ಆಗಿರುವಂಥ ಅಥವಾ ಆಯತಾಕಾರ ಆಗಿರುವಂಥ ಒಂದು ಶೇಪನ್ನು ಮಾಡ್ತಾರೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇವಾಗ ನಾವು ಹಳೆ ದೇವಸ್ಥಾನಗಳಲ್ಲಿರುವಂಥ ಕೆರೆ ನೋಡ್ತೀವಲ್ಲ ಅದು ಒಂಥರ ಟ್ಯಾಂಕ್ ಇರಿಗೇಷನ್ಗೆ ಒಂದು ಎಕ್ಸಾಂಪಲ್. ಸೊ ಅಲ್ಲಿ ಸುತ್ತಮುತ್ತಲು ಏರಿಯಾಗೂ ಸಹ ಇರಿಗೇಷನ್ಗೆ ಸಪೋರ್ಟ್ ಆಗುವಂತೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅನ್ನುವಂಥದ್ದು. ಸೊ ಟ್ಯಾಂಕ್ ಇರಿಗೇಷನ್ನ ಮೇಜರಾಗಿ ಯಾವ್ಯಾವ ಏರಿಯಾಗಳಲ್ಲಿ ನೋಡ್ತೀವಿ ಅಂತಂದರೆ ಕರ್ನಾಟಕ ಪ್ಲ್ಯಾಟ್ಯೂ, MP, ಮಹಾರಾಷ್ಟ್ರ, ಬುಂದೇಲ್ಖಂಡ್ ಈ ರೀತಿಯಾಗಿ ಹಲವಾರು ಏರಿಯಾಗಳನ್ನು ಕನ್ಸಿಡರ್ ಮಾಡುವಂಥದ್ದು. ಮೆರಿಟ್ ಅಂತಂದರೆ ತುಂಬ ನ್ಯಾಚುರಲ್ ಆಗಿರುತ್ತೆ. ಇದಕ್ಕೆ ಭಾಳ ಕಾಸ್ಟ್ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಕನ್ಸ್ಟ್ರಕ್ಷನ್ ಮಾಡಿರೋದು ಸಹ ಲಾಂಗ್ ಟೈಮ್ ತನೂ ಡ್ಯೂರೇಬಲ್ ಇರುತ್ತೆ, ಅಂದರೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಮತ್ತು ಇದರ ಡಿಮೆರಿಟ್ ಅಂತಂದರೆ ರೇನಿ ಸೀಸನಲ್ಲಿ ಮಾತ್ರ ಇದು ಜಾಸ್ತಿ ವಾಟರನ್ನು ಸ್ಟೋರ್ ಮಾಡುತ್ತೆ. ರೇನಿ ಸೀಸನ್ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಡ್ರೈ ಆಗಿರುವಂಥ ಸಿಚುವೇಶನ್ಸನ್ನು ನೋಡ್ಬೋದು. ಇದರಿಂದ ಇರಿಗೇಷನು ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಡ್ರಿಪ್ ಇರಿಗೇಷನ್
ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲಿ ವೆರಿ ಎಫಿಷಿಯೆಂಟ್ ಅನ್ನುವಂಥದ್ದನ್ನು ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಮೇಜರಾಗಿ ನಾವು ವೆಜಿಟೇಬಲ್ಸ್ ಅಥವಾ ಫ್ಲವರ್ ಪ್ಲಾಂಟೇಷನ್ಸ್ ಕ್ರಾಪ್ಸ್ ಏನಿರುತ್ತಲ್ಲ ಆ ಟೈಮಲ್ಲಿ ನಾವು ಡ್ರಿಪ್ ಇರಿಗೇಷನ್ಸನ್ನು ಯೂಸ್ ಮಾಡ್ತೀವಿ, ಮೋಸ್ಟ್ ಎಫಿಷಿಯೆಂಟ್ ಅನ್ನುವಂಥದ್ದು. ಹಾಗೂ ನಾವು ಸ್ಟಾರ್ಟಿಂಗ್ ಸೆಟಪ್ ಮಾಡುವಾಗ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಒಂದು ಸರ್ತಿ ಸೆಟಪ್ ಮಾಡಿದಾದಮೇಲೆ ಇದರ ಒಂದು ಬೆನಿಫಿಟ್ ಮ್ಯಾಕ್ಸಿಮಮ್ ನಾವು ತೊಗೋಬೋದು. ಯಾಕೆಂದರೆ ಇಲ್ಲಿ ಸಾಯಿಲ್ನ ಒಂದು ನ್ಯೂಟ್ರಿಷನ್ಸನ್ನು ಸಹ ಪ್ರಾಪರಾಗಿ ಮೇಂಟೈನ್ ಆಗುತ್ತೆ, ಏಕೆಂದರೆ ಓವರ್ಫ್ಲೋ ಆಗಲ್ಲ ಇಲ್ಲಿ ವಾಟರು. ಸೊ ಫರ್ಟಿಲೈಸರ್ ಮತ್ತು ನ್ಯೂಟ್ರಿಯೆಂಟು ಸಹ ಲೆಸ್ ಯೂಸ್ ಮಾಡ್ಬೋದು ಈ ಒಂದು ಡ್ರಿಪ್ ಇರಿಗೇಷನ್ಸನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ. ಮತ್ತು ಸಾಯಿಲಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಲೀಚಿಂಗ್ ಆಗಲ್ಲ ಅನ್ನುವಂಥದ್ದು. ಸೊ ಕನೆಕ್ಟ್ ಮಾಡ್ಕೊಳೋದಾದರೆ ಓವರ್ಫ್ಲೋ ಆಗಲ್ಲ ವಾಟ್ರು. ಸೊ ಡ್ರಿಪ್ ಇರಿಗೇಷನಲ್ಲಿ ಹನಿಯಾಗಿ ರೂಟ್ ಸಿಸ್ಟಮ್ಗೆ ಡೈರೆಕ್ಟಾಗಿ ವಾಟರ್ ಹೋಗೋ ಥರ ಸಿಸ್ಟಮಲ್ಲಿ ರೆಡಿ ಮಾಡಿರ್ತಾರೆ ಅನ್ನುವಂಥದ್ದು. ಇನ್ನು ಲಾಸ್ಟ್ ಸ್ಪ್ರಿಂಕ್ಲರ್. ಈ ಇಮೇಜಲ್ಲಿ ಇದೆಯಲ್ಲ, ಇದೇ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್. ಇಲ್ಲಿ ವಾಟರನ್ನು ಏರಲ್ಲಿ ಸ್ಪ್ರೇ ಮಾಡಲಾಗುತ್ತೆ. ಆಲ್ಮೋಸ್ಟ್ ನಮಗೆ ಇವಾಗ ಹೆಂಗೆ ರೇನ್ ಫಾಲ್ ಆಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತಲ್ಲ ಅದೇ ರೀತಿಯಾಗಿ ಮಾಡಲಾಗುತ್ತೆ. ಇನಿಷಿಯಲ್ ಕಾಸ್ಟ್ ಇದಕ್ಕೂ ಸ್ವಲ್ಪ ಹೈ ಇರುತ್ತೆ, ಬಟ್ ತುಂಬ ಎಫಿಷಿಯೆಂಟ್ ಆಗಿರುತ್ತೆ. ಹಾಗೂ ಈ ಒಂದು ಸಿಸ್ಟಮನ್ನು ಸಹ ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಥವಾ ವೆಜಿಟೇಬಲ್ ಬೆಳೆಯೋದಕ್ಕೋಸ್ಕರ, ಡ್ರೈ ಕ್ರಾಪ್ಸ್ ಇರ್ಬೋದು, ಟೀ ಪ್ಲಾಂಟೇಷನ್ಸ್, ಈ ರೀತಿಯಾಗಿ ಕಮರ್ಷಿಯಲ್ ಕ್ರಾಪ್ಸ್ಗೆ ಮೇಜರಾಗಿ ಈ ಸಿಸ್ಟಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಸೊ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಆಬ್ಜೆಕ್ಟಿವ್ ಏನಿದೆ, ಉದ್ದೇಶ ಏನಿದೆ ಒಂದು ಪ್ರೋಗ್ರಾಮ್ದು ಅಂತಂದರೆ, ಇರಿಗೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಇನ್ವೆಸ್ಟ್ಮೆಂಟ್ಗಳನ್ನು ಇವತ್ತು ನಾವು ಕನ್ವರ್ಜೆನ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ಡಿಸ್ಟಿಕ್ ಲೆವೆಲಲ್ಲಿ ಇರ್ಬೋದು ಅಥವಾ ಸಬ್ ಡಿಸ್ಟಿಕ್ ಲೆವೆಲಲ್ಲಿ ಇರಿಗೇಷನ್ಗೆ ಏನೇನು ಇನ್ವೆಸ್ಟ್ ಮಾಡ್ತಾ ಇದೀವಲ್ಲ ಅದನ್ನು ಒಂದೇ ಹಂತದಲ್ಲಿ ನಾವು ತರಬೇಕು. ಇದನ್ನು ಫೀಲ್ಡ್ ಲೆವೆಲಲ್ಲಿ ನಾವು ಕನ್ವರ್ಜೆನ್ಸ್ ಮಾಡೋದ್ರ ಮುಖಾಂತರ ಇದನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಬೋದು. ಇರಿಗೇಷನ್ಗೆ ಏನೇನು ಪ್ಲ್ಯಾನ್ಸ್ಗಳಿದಾವಲ್ಲ ಅದನ್ನೆಲ್ಲ ಒಂದೇ ಇಂಟಿಗ್ರೇಟೆಡ್ ಆಗಿರುವಂಥ ಪ್ಲ್ಯಾನನ್ನು ತರೋದ್ರ ಮೂಲಕ ನಾವು ಇವತ್ತು ಎಫಿಷಿಯೆಂಟಾಗಿ ಈ ಒಂದು ಪ್ರೋಗ್ರಾಮಿಂದ ರೈತರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸ್ಕ್ಯಾಟರ್ ಆಗಿದ್ದರೆ ಅವ್ರಿಗೆ ಪ್ರಾಪರಾಗಿ ಕನ್ಸಲ್ಟೇಷನ್ ಮಾಡೋಕ್ಕಾಗಲ್ಲ ಎಷ್ಟೋ ಸರ್ತಿ ಇನ್ವೆಸ್ಟ್ಮೆಂಟನ್ನು. ಸೊ ಈ ನಿಟ್ಟಿನಲ್ಲಿ ಈ ಪ್ರೋಗ್ರಾಮನ್ನು ಅಲ್ಲಿರುವಂಥ ಇನ್ವೆಸ್ಟ್ಮೆಂಟನ್ನು ಕನ್ವರ್ಜೆನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಮೊದಲನೇ ಉದ್ದೇಶವನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಇನ್ನು ಫಾರ್ಮ್ ಲ್ಯಾಂಡಿಗೆ ವಾಟರ್ ಅವೈಲೇಬಲ್ ಇರುವಂಥ ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಕಲ್ಟಿವೇಬಲ್ ಏರಿಯಾನು ಸಹ ಇರಿಗೇಷನ್ ಸಿಸ್ಟಮಲ್ಲಿ ತರೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ವರ್ಕ್ ಮಾಡ್ತಾ ಇದೆ. ಇನ್ನು ವಾಟರ್ ರಿಸೋರ್ಸಸ್ಗಳನ್ನು ಇಂಟಿಗ್ರೇಷನ್ ಮಾಡುವಂಥದ್ದು. ವಾಟರ್ ರಿಸೋರ್ಸಸ್ ಅಂದರೆ ಯಾವ ರೀತಿಯಾಗಿ ನೋಡ್ಬೋದು, ಇವಾಗ ರೇನ್ ವಾಟರ್ ಎಕ್ಸಾಂಪಲ್ ತೊಗೋಬೋದು. ಇವಾಗ ನಾವು ಸಾಕಷ್ಟು ಇರಿಗೇಷನ್ ಸಿಸ್ಟಮ್ಸನ್ನು ನೋಡಿದ್ವಿ, ಅದರಲ್ಲಿ ಯಾವ ರೀತಿಯಾಗಿ ವಾಟರನ್ನ ಸ್ಟೋರ್ ಮಾಡ್ಕೋಬೋದು. ಸೊ ಈ ಒಂದು ವಾಟರ್ ರಿಸೋರ್ಸಸನ್ನು ನಾವು ಯಾವ ರೀತಿಯಾಗಿ ಇಂಟಿಗ್ರೇಟೆಡ್ ಲೆವೆಲಲ್ಲಿ ಇರಿಗೇಷನ್ ಸಿಸ್ಟಮ್ಗೆ ಕನೆಕ್ಟ್ ಆಗುವಂತೆ ಹೆಲ್ಪ್ ಮಾಡಬೇಕು. ಫಸ್ಟ್ ಸೋರ್ಸ್ ಕನೆಕ್ಟ್ ಮಾಡ್ಕೋಬೇಕು, ನಂತರ ನಾವು ಆ ರಿಸೋರ್ಸನ್ನು ಯಾವ ರೀತಿಯಾಗಿ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಲಾಗುತ್ತೆ. ಇನ್ನು ಪ್ರಿಸಿಷನ್ ಇರಿಗೇಷನ್ ಅಂತಂದರೆ ವೇಸ್ಟ್ ಆಗದಂತೆ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕಾಗಿರುವಂಥ ಟೆಕ್ನಾಲಜಿಯನ್ನು ಅಳವಡಿಸ್ಕೋಬೇಕು. ಇದರ ಮೇಜರ್ ಆಗಿರುವಂಥ ಉದ್ದೇಶವನ್ನು ನಾವು ಗಮನ ಹರಿಸಬೇಕು. ಇದು ನಿಮಗೆ ಕ್ಲಿಯರ್ ಆಯ್ತಲ್ಲ ಏನು ಆಬ್ಜೆಕ್ಟಿವ್ ಇದೆ ಅಂತ. ಇನ್ನು ಯಾರನ್ನ ಟಾರ್ಗೆಟ್ ಮಾಡಿರ್ತಾರೆ ಅಥವಾ ಯಾವ ಸೆಕ್ಟರಲ್ಲಿ ನಾವು ಬಜೆಟಿಂಗ್ ಮಾಡ್ತಾ ಇದ್ದೀವಿ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಹೌಸ್ ಹೋಲ್ಡ್ ಸೆಕ್ಟರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇಂಡಸ್ಟ್ರೀಸ್. ಸೊ ಕೇವಲ ಅಗ್ರಿಕಲ್ಚರ್ಗೆ ಅಷ್ಟೇ ಇಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಬಜೆಟಿಂಗ್ ಯಾವ ರೀತಿಯಾಗುತ್ತೆ ಅಂದರೆ ಹೌಸ್ ಹೋಲ್ಡ್ ಸೆಕ್ಟರ್ಗೆ, ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ಗೆ. ಇಷ್ಟು ನಮಗೆ ಈ ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಮತ್ತು ಯಾವ ಸೆಕ್ಟರ್ಗೆ ಇದು ಟಾರ್ಗೆಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಕ್ಲಾರಿಟಿ ಇರಬೇಕು. ಇನ್ನು ಪ್ರೋಗ್ರಾಮ್ನ ಫೀಚರ್ಸ್. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದರ ಒಂದು ಫಂಡಿಂಗ್ ಪ್ಯಾಟರ್ನು 75%, 25%. ಸೆಂಟ್ರಲ್ ಗೌರ್ಮೆಂಟ್ 75%, ರಿಮೈನಿಂಗು 25% ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ. ಇನ್ನು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ 90% ಮತ್ತು 10% ರೇಷಿಯೋ ಅನ್ನುವಂಥದ್ದು. ಈ ಒಂದು ಪ್ರೋಗ್ರಾಮ್ನ ಇಂಪಾರ್ಟೆಂಟ್ ಫೀಚರ್ ಅಂತಂದರೆ 3 ಪ್ರೋಗ್ರಾಮ್ಗಳನ್ನು ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ಅಥವಾ ಅಮಲ್ಗಮೇಷನ್ ಮಾಡೋದ್ರ ಮುಖಾಂತರ ಈ ಸ್ಕೀಮನ್ನು ಜಾರಿಗೆ ತರಲಾಗುತ್ತೆ. ಕೃಷಿ ಸಿಂಚಾಯಿ ಯೋಜನೆ ಯಾವ್ಯಾವ ಪ್ರೋಗ್ರಾಮಿಂದ ಅಮಲ್ಗಮೇಟ್ ಆಗಿದೆ ಅಂತಂದರೆ, 1 ಆಕ್ಸೆಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್, 2 ಇಂಟಿಗ್ರೇಟೆಡ್ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಆನ್ ಫಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಕಾಂಪೋನೆಂಟ್ ಹಾಗೂ ಲಾಂಗ್ ಟರ್ಮ್ ಇರಿಗೇಷನ್ ಫಂಡನ್ನು ನಬಾರ್ಡ್ ನಡಿನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಸೊ ಈ ಒಂದು ಲಾಂಗ್ ಟರ್ಮ್ ಇರಿಗೇಷನ್ ಫಂಡ್ನ ಇಂಪಾರ್ಟೆನ್ಸ್ ಏನಂತಂದರೆ, ಇವಾಗ ಮೀಡಿಯಮ್ ಇರಿಗೇಷನ್ ಅಥವಾ ಮೇಜರ್ ಇರಿಗೇಷನ್ ಪ್ರೋಗ್ರಾಮ್ಸ್ಗಳಿರುತ್ತಲ್ಲ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಇನ್ಕಂಪ್ಲೀಷನ್ ಆಗಿರುತ್ತೆ. ಸೊ ಫಾಸ್ಟಾಗಿ ಆಗಬೇಕು, ಅದಕ್ಕೆ ಫಂಡಿಂಗ್ನ ಅವಶ್ಯಕತೆ ಇರುತ್ತಲ್ಲ, ಆ ಒಂದು ಪ್ರೊಸೆಸನ್ನು ಫಾಸ್ಟ್ ಮಾಡೋದಕ್ಕೋಸ್ಕರ ಇವತ್ತು ಲಾಂಗ್ ಟರ್ಮ್ ಇರಿಗೇಷನ್ ಫಂಡನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಮೈಕ್ರೋ ಇರಿಗೇಷನ್ ಫಂಡು ಸಹ ನಬಾರ್ಡ್ ನಡಿನಲ್ಲೇ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು ಅಥವಾ ನಬಾರ್ಡ್ ಸಪೋರ್ಟ್ ಮಾಡುವಂಥ ಕಂಟೆಕ್ಸ್ಟ್. ಅಂದರೆ ಇವಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಂತಂದರೆ ಮೈಕ್ರೋ ಇರಿಗೇಷನ್ ಫಂಡಿಂದ ಇವತ್ತು ನಬಾರ್ಡ್ ಏನು ಮಾಡುತ್ತೆ, ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಇವತ್ತು ಸಾಲವನ್ನು ಕೊಡ್ಬೋದು ಅಥವಾ ಕನ್ಸೆಷನ್ ರೇಟಲ್ಲಿ ಇವತ್ತು ಸಾಲವನ್ನು ಕೊಡ್ಬೋದಾಗಿದೆ. ಸೊ ಇಲ್ಲಿ ಮೈಕ್ರೋ ಇರಿಗೇಷನ್ ಫಂಡು ಹಾಗೂ ಲಾಂಗ್ ಟರ್ಮ್ ಇರಿಗೇಷನ್ ಫಂಡ್ ಎರಡೂ ಸಹ ನಬಾರ್ಡ್ ನಡಿನಲ್ಲಿ ವರ್ಕ್ ಆಗ್ತಾ ಇರ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಇನ್ನು ನ್ಯಾಷನಲ್ ಸ್ಟೇರಿಂಗ್ ಕಮಿಟಿಯನ್ನು ಮುಖ್ಯಮಂತ್ರಿಗಳ ಅಡಿನಲ್ಲಿ ಮಾಡಲಾಗಿದ್ದು,
ಇವರ ಸಪೋರ್ಟ್ಗೆ ಯೂನಿಯನ್ ಮಿನಿಸ್ಟರ್ಗಳು ಇರ್ತಾರೆ. ಇವರು ಪ್ರಾಪರಾಗಿ ಈ ಒಂದು ಸ್ಕೀಮನ್ನು ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. ಇನ್ನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ಸಹ ಈ ಒಂದು ಸ್ಕೀಮ್ ನಡಿನಲ್ಲಿ ಸೆಟಪ್ ಮಾಡಲಾಗುತ್ತೆ. ಇದರ ಚೇರ್ಮನ್ಶಿಪ್ಪನ್ನು ನೀತಿ ಆಯೋಗದ ವೈಸ್ ಚೇರ್ಮನ್ ಯಾರಿರ್ತಾರಲ್ಲ ಅವರು ವಹಿಸ್ಕೊಂಡಿರ್ತಾರೆ. ಸೊ ಚೇರ್ಮನ್ ಯಾರಿರ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ನ್ಯಾಷನಲ್ ಸ್ಟೇರಿಂಗ್ ಕಮಿಟಿನೂ ಸಹ PM ಅಂಡರ್ ವರ್ಕ್ ಆಗ್ತಾ ಇರುತ್ತೆ, ಅಥವಾ PMಗೆ ಸಪೋರ್ಟ್ ಆಗುವಂತೆ ಮಿನಿಸ್ಟರ್ ವರ್ಕ್ ಮಾಡ್ತಾ ಇರ್ತಾರೆ. ಇನ್ನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಸ್ಪೆಸಿಫಿಕಲಿ ಇಲ್ಲಿ ನೀತಿ ಆಯೋಗದ ವೈಸ್ ಚೇರ್ಮನ್ ಇರ್ತಾರೆ ಅನ್ನುವಂಥದ್ದು. ಇನ್ನು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿರುವಂತಹ ಕಾಂಪೋನೆಂಟ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಇಂಡಿವಿಜುವಲ್ ಪ್ರೋಗ್ರಾಮಲ್ಲಿ ಯಾವ್ಯಾವ ಫೀಚರ್ಸ್ಗಳಿದ್ದಾವೆ ಅಂತ ನಾವು ಸಪ್ರೇಟಾಗಿ ನೋಡೋಣ. ಇಲ್ಲಿ ಜನರಲ್ ಆಗಿ ಯಾವ ಒಂದು ಏರಿಯಾಗೆ ಫೋಕಸ್ ಮಾಡ್ತಾರೆ, ಯಾವ್ಯಾವ ಕಾಂಪೋನೆಂಟ್ಸ್ಗಳಿದ್ದಾವೆ ಅಂತ ಈ ಒಂದು ಇಮೇಜ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಮೊದಲೇದಾಗಿ ಎಕ್ಸಲ್ರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಫಸ್ಟು. ಇನ್ನು ಪರ್ ಡ್ರಾಪ್ ಮೋರ್ ಕ್ರಾಪ್, ಹರ್ ಖೇತ್ ಕೋ ಪಾನಿ, ನೆಕ್ಸ್ಟು ವಾಟರ್ ಶೆಡ್, ಅಥವಾ ಇದನ್ನು ನಾವೇನು ಹೇಳ್ಬೋದು ಅಂತಂದರೆ ಇಂಟಿಗ್ರೇಟೆಡ್ ವಾಟರ್ ಶೆಡ್ ಡೆವಲಪ್ಮೆಂಟ್. ಸೊ ಈ 4 ಕಾಂಪೋನೆಂಟ್ಗಳು ತುಂಬ ಇಂಪಾರ್ಟೆಂಟು ನಮಗೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ. ಜನರಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಆಗಿ ನಾವು ಅವಶ್ಯಕತೆ ಏನಿಲ್ಲ ಅಷ್ಟೊಂದು ನೆನ್ಪಿಟ್ಕೊಳೋದು. ಇಲ್ಲಿ ನಾವು ಫಾರ್ಮ್ಗೆ ಸಂಬಂಧಪಟ್ಟಂತೆ ಪ್ರಿಸೈಸ್ ಇರಿಗೇಷನ್ ಮಾಡೋದಾಗಲಿ, ಅಥವಾ ಮೇಜರ್ ಮೀಡಿಯಮ್ ಪ್ರಾಜೆಕ್ಟ್ಸ್ಗಳನ್ನು ಕನ್ಸಲ್ಟೇಷನ್ ಮಾಡೋದಾಗಲಿ, ಸಾಯಿಲ್ ಮಾಯ್ಶ್ಚರ್ಗೆ ಸಂಬಂಧಪಟ್ಟಂತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೆಂಗೆ ಮಾಡಬೇಕು, ಲೈವ್ಲಿಹುಡ್ಡನ್ನು ಯಾವ ರೀತಿಯಾಗಿ ಸಪೋರ್ಟ್ ಮಾಡಬೇಕು. ಜನರಲ್ ಆಗಿ ನಾವು ಅಗ್ರಿಕಲ್ಚರಲ್ಲಿ ಪ್ರೊಡಕ್ಟಿವಿಟಿಯನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ಯಾವ ರೀತಿ ನಾವು ಎಫಿಷಿಯೆಂಟಾಗಿ ವಾಟರ್ ರಿಸೋರ್ಸನ್ನು ಯೂಸ್ ಮಾಡಬೇಕು, ಅದಕ್ಕೆ ಬೇಕಾಗುವಂಥ ಸಪೋರ್ಟನ್ನು ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮೈಕ್ರೋ ಲೆವೆಲಲ್ಲಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಇನ್ನು ಈ ಪ್ರೋಗ್ರಾಮಲ್ಲಿರುವಂತಹ ಈಚ್ ಕಾಂಪೋನೆಂಟ್ ಏನಿದೆಯಲ್ಲ ಅದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಪರ್ ಡ್ರಾಪ್ ಮೋರ್ ಕ್ರಾಪ್ ಇದೆ. ಇದು ಮೇಜರಾಗಿ ಫೋಕಸ್ ಮಾಡ್ತಾ ಇರೋದು ಎಫಿಷಿಯೆಂಟ್ ವಾಟರ್ನ ಯೂಸ್ ಮಾಡಬೇಕು, ಅಥವಾ ಪ್ರಿಸೈಸ್ ವಾಟರ್ ಅಪ್ಲಿಕೇಶನನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಡ್ರಿಪ್ ಇರಿಗೇಷನ್ ಮಾಡೋದ್ರ ಮುಖಾಂತರ, ಸ್ಪ್ರಿಂಕ್ಲರ್ ಇರ್ಬೋದು, ಪಿವೋಟ್ಸ್ ಅಂತಂದರೆ ಇವಾಗ ಸರ್ಕ್ಯುಲರ್ ಫ್ಯಾಷನಲ್ಲಿ ವೀಲನ್ನು ಯೂಸ್ ಮಾಡೋದ್ರ ಮುಖಾಂತರ ವಾಟರ್ನ ಫೀಲ್ಡ್ಗೆ ಸ್ಪ್ರೆಡ್ ಮಾಡಲಾಗುತ್ತೆ. ಹಾಗೂ ರೇನ್ ಗನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ವಾಟರ್ನ ಎಫಿಷಿಯೆಂಟಾಗಿ ಯೂಸ್ ಮಾಡೋದಕ್ಕೋಸ್ಕರ ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವಂಥದ್ದು ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಕಾರ್ಪೊರೇಷನ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಸೊ ಇದು ನಮಗೆ ಕ್ಲಿಯರ್ ಇರಲಿ. ಸೈಂಟಿಫಿಕಲಿ ಮಾಯ್ಶ್ಚರನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಸಾಯಿಲಲ್ಲಿರುವಂಥ ಮಾಯ್ಶ್ಚರನ್ನು ಮೇಂಟೈನ್ ಮಾಡಬೇಕು ಮತ್ತು ಎಫಿಷಿಯೆಂಟಾಗಿ ವಾಟರ್ ಯೂಸ್ ಮಾಡೋದಕ್ಕೋಸ್ಕರ ಇಲ್ಲಿ ನಾವು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ನಮ್ಮ ನ್ಯಾಷನಲ್ ಗವರ್ನೆನ್ಸ್ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೋಸ್ಕರ ಪ್ರಿಸಿಷನ್ ಇರಿಗೇಷನ್ ಟೆಕ್ನಾಲಜಿಯನ್ನು ಬಳಕೆ ಮಾಡೋದು, ಇದನ್ನೆಲ್ಲ ಮಾನಿಟರ್ ಮಾಡೋದಕ್ಕೋಸ್ಕರ ಈ ಸ್ಕೀಮನ್ನು ನೋಡಲಾಗಿದೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವಂಥದ್ದು. ಇನ್ನು ಇಂಟಿಗ್ರೇಟೆಡ್ ವಾಟರ್ ಶೆಡ್ ಡೆವಲಪ್ಮೆಂಟ್ ನಡಿನಲ್ಲಿ ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ಗಮನ ಹರಿಸಬೇಕು. ಇದನ್ನು ನಾವು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಡ್ರಾಟ್ಗೆ ಸಂಬಂಧಪಟ್ಟಂಥ ಏನೇನು ಪ್ಲಾನ್ಗಳಿದಾವಲ್ಲ ಅದನ್ನೆಲ್ಲ ಕನ್ಸೋಲ್ಡೇಟ್ ಮಾಡಿ ಇದನ್ನು ಇಂಟಿಗ್ರೇಟೆಡ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಂತ ಸಪ್ರೇಟ್ ಪ್ರೋಗ್ರಾಮನ್ನು ಮಾಡಲಾಗಿದೆ. ಇಲ್ಲಿ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇರೋದು ವಾಟರ್ ಓವರ್ಫ್ಲೋ ಅನ್ನು ತಡೆಗಟ್ಟಬೇಕು, ಎಫೆಕ್ಟಿವ್ ಆಗಿರುವಂಥ ಮ್ಯಾನೇಜ್ಮೆಂಟನ್ನು ತರಬೇಕು. ಇದರಿಂದ ಸಾಯಿಲ್ ಮಾಯ್ಶ್ಚರು ಸಹ ಪ್ರಾಪರ್ ಆಗಿ ಕನ್ಸರ್ವೇಷನ್ ಸ್ಟೇಟಸ್ ಅಲ್ಲಿ ಬರಬೇಕು ಅನ್ನುವಂಥದ್ದು. ಹಾಗೂ ಈ ಪ್ರೋಗ್ರಾಮನ್ನು ನಾವು ಕ್ಲಸ್ಟರ್ ಲೆವೆಲಲ್ಲಿ ಅಪ್ರೋಚ್ ಮಾಡ್ತಾ ಇದ್ದೀವಿ ಮತ್ತು MG ನರೇಗಾಗೂ ಸಹ ಕನೆಕ್ಟ್ ಮಾಡುವಂತೆ ಇಲ್ಲಿ ಪ್ರಾಜೆಕ್ಟನ್ನು ಅಥವಾ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಸಹ ಕ್ರಿಯೇಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ಇದರಿಂದ ನಾವು ವಾಟರ್ನ ಕನ್ಸರ್ವೇಷನ್ ಮಾಡ್ಬೋದು ಹಾಗೂ ಜನರಿಗೆ ವರ್ಕನ್ನು ಸಹ ಕೊಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೇಕು. ಇನ್ನು ಥರ್ಡ್ ಕಾಂಪೋನೆಂಟು ಹರ್ ಖೇತ್ ಕೋ ಪಾನಿ. ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ನಡಿನಲ್ಲಿ ಬರುತ್ತೆ. ಹೊಸದಾಗಿ ನಾವು ವಾಟರ್ ರಿಸೋರ್ಸಸನ್ನು ಕ್ರಿಯೇಟ್ ಮಾಡಬೇಕು. ಮೈನರ್ ಇರಿಗೇಷನ್ ಥ್ರೂ ಇವತ್ತು ಸರ್ಫೇಸ್ ವಾಟರನ್ನು ಮತ್ತು ಗ್ರೌಂಡ್ ವಾಟರನ್ನು ಬಳಕೆ ಮಾಡ್ಕೊಳೋದ್ರ ಮೂಲಕ ನಾವು ಹೊಸ ಸೋರ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗೂ ಸರ್ಫೇಸ್ ಮೈನರ್ ಇರಿಗೇಷನ್ ಸ್ಕೀಮ್ ನಡಿನಲ್ಲಿ ಈ ಮೊದಲು ಕನ್ಸ್ಟ್ರಕ್ಷನ್ ಆಗಿರುವಂತಹ ವಾಟರ್ ಬಾಡೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ, ಪ್ರಾಪರಾಗಿ ಸ್ಟೋರೇಜ್ ಆಗ್ತಾ ಇಲ್ಲ ಅಂತಂದರೆ ಅದನ್ನು ರಿಪೇರ್ ಮಾಡೋದ್ರ ಮುಖಾಂತರ, ರಿನೋವೇಷನ್ ಮಾಡೋದ್ರ ಮುಖಾಂತರ, ರೀಸ್ಟೋರೇಷನ್ ಮಾಡೋದ್ರ ಮುಖಾಂತರ 3R ಸ್ಟ್ರಾಟಜೀಸ್ ಮುಖಾಂತರ ಅದನ್ನು ಹೊಸದಾಗಿ ವರ್ಕಿಂಗ್ ಕಂಡೀಷನಲ್ಲಿ ತರುವಂತೆ ಸರ್ಫೇಸ್ ಮೈನರ್ ಇರಿಗೇಷನ್ ಸ್ಕೀಮ್ ನಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಟ್ರೆಡಿಷನಲ್ ವಾಟರ್ ರಿಸೋರ್ಸ್ಗಳ ಕ್ಯಾರಿಂಗ್ ಕೆಪಾಸಿಟಿಯನ್ನು ಇವತ್ತು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ರೀತಿಯಾದಂಥ ಪ್ರೋಗ್ರಾಮ್ ನೇಮಿಂಗ್ ಮಾಡಿದ್ದಾರೆ. ಜಲ್ ಮಂದಿರ್ ಅಂತ ಗುಜರಾತಲ್ಲಿ ನೋಡ್ತಾ ಇದ್ದೀವಿ, ಎರ್ರಿ ಒರಾನಿಸ್ ತಮಿಳುನಾಡು, ಡೋಂಗಾಸ್, ಕತಾಸ್ ಮತ್ತು ಬಂದಾಸ್ ಅಂತ ಒಡಿಶಾ ಮತ್ತು MP ನಲ್ಲಿ, ಹೀಗೆ ಹಲವಾರು ನೇಮಿಂಗ್ ಅನ್ನು ಸಹ ಇಲ್ಲಿ ಕೊಡಲಾಗಿದೆ. ಸೊ ಹರ್ ಖೇತ್ ಕೋ ಪಾನಿ ನಡಿನಲ್ಲಿ
ಇದು ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ ವಾಟರ್ ಬಾಡೀಸ್ಗಳನ್ನು ಮತ್ತೆ ರಿಜ್ಯುವಿನೇಷನ್ ಮಾಡುವಂಥದ್ದು, ಮತ್ತೆ ವರ್ಕಿಂಗ್ ಕಂಡೀಷನಲ್ಲಿ ತರುವಂತೆ ಫೋಕಸ್ ಮಾಡಲಾಗುತ್ತೆ. ಇನ್ನು ಎಕ್ಸೆಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್, ಇದು ಸಹ ಜಲಶಕ್ತಿ ನಡಿನಲ್ಲಿ ಬರುತ್ತೆ. ಈ ಪ್ರೋಗ್ರಾಮನ್ನು 1966-97ನಲ್ಲಿ ಲಾಂಚ್ ಮಾಡಲಾಗಿತ್ತು. ಇರಿಗೇಷನ್ ಪ್ರಾಜೆಕ್ಟಲ್ಲಿ ಮೇಜರ್ ಪ್ರಾಜೆಕ್ಟ್ಗಳು, ಮೀಡಿಯಂ ಪ್ರಾಜೆಕ್ಟ್ಗಳಿಗೆ ಸೆಂಟ್ರಲ್ ಲೆವೆಲಲ್ಲಿ ಫೈನಾನ್ಸನ್ನು ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿತ್ತು. ಸೊ ಇರಿಗೇಷನ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟಲ್ಲಿ ಸ್ಟೇಟ್ ಗೌರ್ಮೆಂಟು ಯಾವುದೇ ರೀತಿಯಾದಂಥ ಇನ್ಕೆಪಾಬಿಲಿಟಿಯನ್ನು ತೋರಿಸಬಾರ್ದು. ಅವರು ರಿಸೋರ್ಸ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಅಡ್ವಾನ್ಸ್ಮೆಂಟನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ಸೊ ಇಂಪ್ಲಿಮೆಂಟೇಷನನ್ನು ಫಾಸ್ಟಾಗಿ ಮಾಡೋದಕ್ಕೋಸ್ಕರ, ಎಕ್ಸಲ್ರೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ ಅನ್ನುವಂಥದ್ದು. 2020ರಲ್ಲಿ ಜಲಶಕ್ತಿ ಮಿನಿಸ್ಟ್ರಿ ಜಿಯೋ ಟ್ಯಾಗಿಂಗ್ಗೋಸ್ಕರ ಒಂದು ಮೊಬೈಲ್ ಆ್ಯಪನ್ನು ಸಹ ಲಾಂಚ್ ಮಾಡಿದ್ರು. ಈ ಮೊಬೈಲ್ ಆ್ಯಪನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಅಪ್ಲಿಕೇಶನ್ಸ್ ಜಿಯೋ ಇನ್ಫಾರ್ಮೆಟಿಕ್ಸ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರತಿಯೊಂದು ಕಾಂಪೋನೆಂಟಲ್ಲಿ ಮೇಜರಾಗಿ ಫೋಕಸ್ ಮಾಡ್ತಕ್ಕಂಥ ಏರಿಯಾ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸೆಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ನಡಿನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಯಾವ್ಯಾವ ಪ್ರೋಗ್ರಾಮ್ಗಳಿದಾವಲ್ಲ ಆ ಪ್ರೋಗ್ರಾಮ್ಗೆ ಫಂಡಿಂಗ್ ಅಸಿಸ್ಟೆನ್ಸನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಫೋಕಸ್ ಮಾಡಿದ್ದಾರೆ. ಇನ್ನು ಹರ್ ಖೇತ್ ಕೋ ಪಾನಿ ನಡಿನಲ್ಲಿ ಫೋಕಸ್ ಮಾಡಿರುವಂಥದ್ದು ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂಥ ವಾಟರ್ ಬಾಡೀಸನ್ನು ಮತ್ತೆ ವರ್ಕಿಂಗ್ ಕಂಡೀಷನಲ್ಲಿ ತರೋದಕ್ಕೋಸ್ಕರ. ಈ ರೀತಿಯಾಗಿ ಪ್ರತಿಯೊಂದು ಪ್ರೋಗ್ರಾಮಲ್ಲಿ ಏನೇನು ಆಬ್ಜೆಕ್ಟಿವ್ ಇದೆ, ಮೇಜರ್ ಆಬ್ಜೆಕ್ಟಿವ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅನ್ನೋದ್ರ ಮೇಲೂ ಸಹ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಕ್ವಶನ್ ಏನು ಕೇಳಿದ್ದಾರೆ, ಈ ಒಂದು ಪ್ರೋಗ್ರಾಮಲ್ಲಿರುವಂಥ ಕಾಂಪೋನೆಂಟ್ಸ್ಗಳು ಯಾವಿದಾವೆ, ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾವ್ಯಾವ ಕಾಂಪೋನೆಂಟ್ಸ್ಗಳು ಇದಾವೆ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಇದರ ಸರಿಯಾದ ಉತ್ತರವನ್ನು ನೀವು ಮೆನ್ಷನ್ ಮಾಡಬೇಕು. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.